ಮದುವೆಯಾದರೂ ಸತೀಶನದು ಒಂಟಿ ಜೀವನ. ಹೊರಗೆ ಮೋಡ ಕವಿದ ವಾತಾವರಣ, ಸಿಡಿಲು ಗುಡುಗುಗಳ ಆರ್ಭಟ. ಕಚೇರಿಯ ಒಳಗೂ ಕರೆಂಟ್ ಇಲ್ಲದೆ ಕತ್ತಲೆಯಲ್ಲಿ ಎಲ್ಲೆಲ್ಲೂ ನೀರವ ಮೌನ. ಸತೀಶನ ಮನಸ್ಸಿನ ಒಳಗೂ ಕಾರ್ಮೋಡದ ಕಾರ್ಗತ್ತಲು ಕವಿದಿತ್ತು. ಹಿಂದೆಂದಿಗಿಂತಲೂ ಇಂದು ಅವನು ಹೆಚ್ಚು ಖಿನ್ನನಾಗಿ ಕುಳಿತಿದ್ದ. ಅವನ ಎದುರಿನ ಟೇಬಲ್ ಮೇಲೆ ಲಗೋರಿ ಆಟಕ್ಕೆ ಹುಡುಗರು ಒಂದರ ಮೇಲೊಂದರಂತೆ ಪೇರಿಸಿಟ್ಟ ಕಲ್ಲುಗಳ ಹಾಗೆ ಫೈಲುಗಳ ರಾಶಿ. ಅದರಲ್ಲೊಂದನ್ನು ಸುಮ್ಮನೆ ತೆಗೆದು ನೋಡಿ ಮತ್ತೆ ಪಕ್ಕಕ್ಕಿಡುತ್ತಿದ್ದ. ಯಾಕೋ ಅವನು ಕೆಲಸ ಮಾಡಲು ನಿರಾಸಕ್ತನಾಗಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ. ಏನೋ ಸತೀಶ, ಮದುವೆಯಾದ ಹೊಸರತರಲ್ಲಿ ನೀನು ಉತ್ಸಾಹದಲ್ಲಿರಬೇಕು, ಆದರೆ ಯಾಕೆ ತುಂಬ ಸಪ್ಪಗಿರ್ತೀಯಲ್ಲ ಎಂದು ಆತನ ಸಹೋದ್ಯೋಗಿಗಳು ಕೇಳಿದರೆ ಆತ ಸುಮ್ಮನೆ ತಲೆ ಎತ್ತಿ ನಕ್ಕಂತೆ ಮಾಡಿ ಮತ್ತೆ ತಲೆ ತಗ್ಗಿಸುತ್ತಾನೆ. ಆಫೀಸಿನಲ್ಲಿ ಆತ ಸಹೋದ್ಯೋಗಿಗಳಿಗೆ ಗೇಲಿ ಮಾಡುವ ಹಾಗೂ ಅವನ ಮೇಲಾಧಿಕಾರಿಗಳಿಗೆ ಗದರಿಸುವ ಒಂದು ವಸ್ತುವಾಗಿದ್ದಾನೆ ಹೊರತು ಬೇರೇನೂ ಅಲ್ಲ. ಸತೀಶ ಮದುವೆಯಾಗಿ 6 ತಿಂಗಳಾಗಿದೆ ಅಷ್ಟೆ. ಆದರೆ ಮದುವೆ ಎಂಬ ಪದ ಆತನ ಮುಖದ ಮೇಲಿನ ನಗು ಉತ್ಸಾಹಗಳನ್ನೆಲ್ಲ ಕಿತ್ತುಕೊಂಡು ಬಿಟ್ಟಿದೆ ಎಂಬಷ್ಟರ ಮಟ್ಟಿಗೆ ಆತ ಬದಲಾಗಿದ್ದಾನೆ. ಮದುವೆ ಜೀವನದ ಆರಂಭ ಎನ್ನುತ್ತಾರೆ, ಆದರೆ ಸತೀಶನ ಪಾಲಿಗೆ ಮದುವೆ ಜೀವನದ ಅಂತ್ಯವೇ ಆಗಿಬಿಟ್ಟಿದೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬ ನಾಲ್ನುಡಿ ಸತೀಶನಿಗೆ ಒಮ್ಮೊಮ್ಮೆ ನೆನಪಿಗೆ ಬಂದು ತನ್ನ ಹಿಂದೆ ಅಂತಹ ಹೆಣ್ಣು ಇಲ್ಲದಿರುವುದರಿಂದಲೇ ಏನೋ ತಾನು ಒಬ್ಬ ಯಶಸ್ವಿ ಪುರುಷನಾಗಿಲ್ಲ ಎಂದುಕೊಳ್ಳುತ್ತಾನೆ. ಸತೀಶನ ಸಂಗಾತಿ ರೂಪ ನಸುಗಪ್ಪು ಬಣ್ಣದ, ಅಷ್ಟೇನು ಆಕರ್ಷಕವಲ್ಲದ ಹೆಣ್ಣು. ಶಕಟಪುರದ ಶಂಕರಪ್ಪನವರ ಏಕಮಾತ್ರ ಪುತ್ರಿ. ಒಂದು ಸ್ವಲ್ಪವೂ ಕಷ್ಟದ ಸೋಂಕು ಇಲ್ಲದಂತೆ ಶಂಕರಪ್ಪನವರು ತಮ್ಮ ಮಗಳನ್ನು ಬೆಳೆಸಿದ್ದರು. ಆಕೆಯ ತಾಯಿ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡಿದ್ದರು. ಆಕೆಗೆ ಬ್ಯಾಂಕಿನಲ್ಲಿ ಕೆಲಸ, ಕೈತುಂಬ ಸಂಬಳ. ಚಿಕ್ಕಂದಿನಿಂದಲೂ ಅಷ್ಟೇ ಆಕೆ ಹಿಡಿದಿದ್ದೇ ಹಠ. ರೂಪಾಳ ತಂದೆ ಅಷ್ಟೇನೂ ಶ್ರೀಮಂತನಲ್ಲದ ಸತೀಶನಿಗೆ ಅವಳನ್ನು ಕೊಡುತ್ತಿರಲಿಲ್ಲವೇನೋ. ಆದರೆ ಅಷ್ಟೇನು ರೂಪವತಿಯಲ್ಲದ ರೂಪಾಳನ್ನು ಎಷ್ಟು ಜನ ಗಂಡುಗಳು ನೋಡಿ ಅತ್ತ ಮುಖ ಹಾಕದೆ ಹೋಗಿದ್ದರಿಂದ ಸೋತು ಕೊನೆಗೆ ಶಂಕರಪ್ಪನವರು ಈಗಾಗಲೇ ತನಗೆ 1 ಬಾರಿ ಹಾರ್ಟ್ ಅಟ್ಯಾಕ್ ಆಗಿರುವುದರಿಂದ ತಾನಿದ್ದಾಗಲೇ ತನ್ನ ಮಗಳಿಗೆ ಮದುವೆ ಮಾಡಿ ಬಿಡೋಣವೆಂದು ಮನಸ್ಸಿಲ್ಲದ ಮನಸ್ಸಲ್ಲಿ ಸ್ವಜಾತಿಯವನು ಎಂಬ ಒಂದೇ ಕಾರಣಕ್ಕೆ ಅವನಿಗೆ ಕೊಟ್ಟು ಕೈ ತೊಳೆದುಕೊಂಡಿದ್ದರು. ರೂಪ ಬೆಳಗ್ಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಬಂದು ಕನ್ನಡಿ ಮುಂದೆ ನಿಂತುಕೊಂಡಳೆಂದರೆ ಮುಖಕ್ಕೆ ಪೌಡರ್ ಮೆತ್ತಿ, ತುಟಿಗೆ ಲಿಪ್ಸ್ಟಿಕ್ ಹಾಕಿ, ಚೂಡಿದಾರೋ ಸಲ್ವಾರ್ ಕಮೀಜೋ ಹಾಕಿಕೊಂಡು ಗಂಟೆಗಟ್ಟಲೆ ಡ್ರೆಸ್ ಮಾಡಿಕೊಳ್ಳುವುದರಲ್ಲೇ ಕಳೆಯುತ್ತಾಳೆ. ಅಷ್ಟರಲ್ಲೇ 9 ಗಂಟೆ ಹೊಡೆಯುತ್ತದೆ. ಗಂಡ ಮಾಡಿಟ್ಟ ತಿಂಡಿ ತಿಂದು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಏರಿಸಿಕೊಂಡು ಸ್ಕೂಟಿಯನ್ನೇರಿ ಹೊರಟಳೆಂದರೆ ಆಧುನಿಕ ಹೆಣ್ಣಿನ ಪ್ರತಿರೂಪವೇ ಅವಳು ಎಂಬಂತೆ ತೋರುತ್ತದೆ. ಅತ್ತ ಅವಳು ಹೊರಟ ಹೋದ ಮೇಲೆ ಸತೀಶ ಕಸ ಹೊಡೆದು ನೆಲ ಒರೆಸಿ ಸ್ನಾನ ಮಾಡಿಕೊಂಡು ಬಂದು ಗಡಿಬಿಡಿಯಲ್ಲಿ ತಿಂಡಿ ತಿಂದು ತೊಳೆದು ಎಷ್ಟೋ ದಿನಗಳಾಗಿ ಮೂಲೆಯೆಲ್ಲೋ ಮುಗ್ಗಿ ಹೊಡೆಯುತ್ತಾ ಬಿದ್ದಿದ್ದ ಬಟ್ಟೆ ರಾಶಿಯಲ್ಲಿ ಇಸ್ತ್ರಿ ಇಲ್ಲದೆ ಮುದುಡಾಗಿ ಹೋಗಿರುವ ಒಂದು ಪ್ಯಾಂಟ್, ಒಂದು ಶರ್ಟನ್ನು ಆಯ್ದು ಸಿಕ್ಕಿಸಿಕೊಂಡು ಮನೆಗೆ ಬೀಗ ಹಾಕಿ ತನ್ನ ಗುಜಿರಿ ಸ್ಕೂಟರ್ ಏರಿ ನಿರ್ಲಿಪ್ತತೆಯಿಂದ ತನ್ನ ಕಚೇರಿಯತ್ತ ಮುಖ ಮಾಡಿ ಹೊರಟು ಬಿಡುತ್ತಾನೆ. ಮತ್ತು ಸಂಜೆ 5 ಗಂಟೆಗೆ ಡ್ಯೂಟಿ ಮುಗಿಸಿ ಮನೆಗೆ ಬಂದು ಮನೆ ಕೆಲಸ, ಅಡುಗೆ ಎಲ್ಲ ಅವನೇ ಮಾಡಬೇಕು. ರೂಪ ಸಂಜೆ ಡ್ಯೂಟಿ ಮುಗಿಸಿ ಕ್ಲಬ್ ಅದು ಇದು ಅಂತ ಮನೆಗೆ ತಲುಪುವುದು ರಾತ್ರಿಯೇ. ಮನೆಯಲ್ಲಿ ಸತೀಶ ರೂಪಾಳ ಗಂಡ ಎನ್ನುವುದಕ್ಕಿಂತ ಹೆಚ್ಚಾಗಿ ಮನೆಯ ಕೆಲಸದವ ಎನ್ನುವುದೇ ಹೆಚ್ಚು ಸೂಕ್ತವೇನೋ ಎಂದು ಕಾಣುತ್ತದೆ. ರಾತ್ರಿ ಮನೆಗೆ ಬರುತ್ತಾ ಜಯಂತನೊಡನೆ ಬಂದಳೆಂದರೆ ಕತೆಯೇ ಮುಗಿಯಿತು. ಸುಮಾರು ಅರ್ಧರಾತ್ರಿಯವರೆಗೂ ಆತನ ಜೊತೆ ಹರಟೆ ಸಲ್ಲಾಪಗಳು ನಡೆದೇ ಇರುತ್ತವೆ. ಅವನೊಂದಿಗೆ ಅವಳು ಹರಟುತ್ತಾ ನಗುತ್ತಾ ಖುಷಿಯಿಂದ ನಗುವುದನ್ನು ನೋಡಿದರೆ ನಾನು ಕೈ ಹಿಡಿದ ಗಂಡನಾದರೂ ತನ್ನ ಜೊತೆಗೆ ಇವಳು ಒಂದು ದಿನವೂ ಈ ರೀತಿ ಇರುವುದಿಲ್ಲವಲ್ಲ ಎಂದು ಸತೀಶನಿಗೆ ಒಳಗೊಳಗೆ ಕೋಪ, ಅಸೂಯೆಗಳು ಉಕ್ಕಿ ಬರುತ್ತವೆ. ನಂತರ ಜಯಂತನನ್ನು ಕಳುಹಿಸಿ ಬಂದು ಯಥಾಪ್ರಕಾರ ಮುಖ ಗಂಟಿಕ್ಕಿಕೊಂಡು ಮಲಗಿಕೊಂಡಳೆಂದರೆ ಮತ್ತೆ ಏಳುವುದು ಬೆಳಗ್ಗೆಯೇ. ಜಯಂತ ಬ್ಯಾಂಕಿನಲ್ಲಿ ಈ ರೂಪಾಳ ಸಹೋದ್ಯೋಗಿ, ಅನ್ಯಜಾತಿಯವ, ಚುರುಕು ಚಟುವಟಿಕೆಯ ಯುವಕ. ಒಂದು ದಿನ ಸತೀಶ ಜಯಂತನ ಮತ್ತು ಅವಳ ಸ್ನೇಹದ ಬಗ್ಗೆ ಅವಳ ಹತ್ತಿರ ಅಸಮಾಧಾನ ವ್ಯಕ್ತಪಡಿಸಿದಾಗ ಅವಳು ಚಂಡಿ ಚಾಮುಂಡಿಯಾಗಿ ಮನೆಯೆಲ್ಲ ರಂಪ ಮಾಡಿದ್ದಳು. ಆಮೇಲೆ ಸತೀಶ ಆ ಗೋಜಿಗೆ ಹೋಗುತ್ತಿರಲಿಲ್ಲ.
ಸತೀಶ ಆಫೀಸಿನಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಕತ್ತೆ ದುಡಿದಂಗೆ ದುಡಿದರೂ ಕೂಡ ತಿಂಗಳ ಪಗಾರವನ್ನು ಎಣಿಸುವ ಭಾಗ್ಯ ಮಾತ್ರ ಅವನಿಗಿರಲಿಲ್ಲ. ಅವಳಿರುವ ಬ್ಯಾಂಕಿನಲ್ಲಿ ಅವನ ತಿಂಗಳ ಸಂಬಳ ಬರುತ್ತಿದ್ದರಿಂದ ಬ್ಯಾಂಕಿನ ಅವನ ಅಕೌಂಟ್ನ ಚೆಕ್ ಹಳಗಳಿಗೆ ಅವಳು ಮುಂಗಡವಾಗಿಯೇ ಸತೀಶನ ಸಹಿ ಮಾಡಿಸಿಕೊಂಡು ಅವಳೇ ಅವನ ಸಂಬಳವನ್ನು ಬಿಡಿಗಾಸು ಬಿಡದೆ ಪಡೆದುಕೊಳ್ಳುತ್ತಿದ್ದಳು. ಸತೀಶನಿಗೆ ಒಮ್ಮೊಮ್ಮೆ ಅವನ ಬಾಲ್ಯದ ದಿನಗಳು ನೆನಪಿಗೆ ಬರುತ್ತವೆ. ಅವನಿಗೆ ಪೇಟೆಯ ಈ ನಯ ವಿನಯ ಜಾಜೂಕಿನ ಜೀವನಕ್ಕಿಂತ ಹಳ್ಳಿಯ ಆ ನಿಷ್ಕಲ್ಮಶ ಪ್ರಶಾಂತ ವಾತಾವರಣವೇ ತುಂಬ ಆಪ್ಯಾಯಮಾನವಾಗಿ ಕಾಣುತ್ತದೆ. ಹಳ್ಳಿಯಲ್ಲಿ ಪೇಟೆಯ ಹಾಗೆ ಗಡಿಬಿಡಿ ಗದ್ದಲಗಳಿಲ್ಲ. ಹಳ್ಳಿಯ ಜನರ ಆ ಮುಗ್ಧತೆ, ಬಿಚ್ಚು ಮನಸ್ಸಿನ ನುಡಿಗಳು ಸತೀಶನನ್ನು ಯಾವಾಗಲೂ ಹಳ್ಳಿಯ ಜೀವನವನ್ನೇ ಪ್ರೀತಿಸುವಂತೆ ಮಾಡಿವೆ. ಅವನದು ಕಲ್ಹಳ್ಳಿ ಎಂಬ 4-6 ಮನೆಗಳಿರುವ ಒಂದು ಹಳ್ಳಿ. ತಂದೆ ಗೋಪಾಲ, ತಾಯಿ ರತ್ನಮ್ಮ. ಅರ್ಧ ಎಕರೆ ಅಡಿಕೆ ತೋಟ, 1 ಎಕರೆ ಭತ್ತದ ಗದ್ದೆ ಇರುವ ಒಂದು ಮಧ್ಯಮ ವರ್ಗದ ಕುಟುಂಬ. ಗೋಪಾಲ ರತ್ನಮ್ಮರಿಗೆ ಸತೀಶನು ಸೇರಿ ಅರ್ಧ ಡಜನ್ ಮಕ್ಕಳು, 3 ಗಂಡು 3 ಹೆಣ್ಣು. ಎಲ್ಲರಿಗೂ ಮದುವೆಯಾಗಿದೆ. ಅದರಲ್ಲಿ ಸತೀಶನೊಬ್ಬನೇ ನೌಕರಿಯಲ್ಲಿರುವುದು. ತಂದೆ ಗೋಪಾಲನಿಗೆ ತೋಟ ಗದ್ದೆಗಳಲ್ಲಿ ಕೆಲಸ. ಅವನು ದುಡಿದಕ್ಕಿಂತ ಹೆಚ್ಚಾಗಿ ಕುಡಿಯುವುದೇ ಅವನ ಹವ್ಯಾಸ. ಕುಡಿದು ಬಂದು ಸುಮ್ಮನಿರುವುದು ಅವನ ಜಾಯಮಾನವಲ್ಲ. ಕುಡಿದು ಬಂದವನೇ ರತ್ನಮ್ಮಳಿಗೆ ಬಾಯಿಗೆ ಬಂದಂತೆ ಬೈಯುವುದು, ಹೊಡೆಯುವುದು ಮಾಡುತ್ತಿದ್ದ. ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಆತ ಕುಡಿದು ಬಂದು ಮನೆಯ ಬಾಗಿಲು ಹಾಕಿಕೊಂಡು ಆಕೆಗೆ ಹೊಡೆಯಲು ಶುರು ಮಾಡಿದನೆಂದರೆ ಆಕೆ ಕೂಗುವ ಸದ್ದಿಗೆ ಅಕ್ಕಪಕ್ಕದವರೆಲ್ಲ ಬಂದು ಗೋಪಾಲನಿಗೆ ಬೈದು ರತ್ನಮ್ಮನನ್ನು ಆತನಿಂದ ರಕ್ಷಿಸುತ್ತಿದ್ದರು. ಅವಳಿಗೆ ಗೋಪಾಲ ಅಷ್ಟು ಹಿಂಸೆ ಕೊಡುತ್ತಿದ್ದರೂ ಆಕೆ ತನ್ನ ಗಂಡನ ಬಗ್ಗೆ ಯಾರ ಹತ್ತಿರವೂ ಚಕಾರ ಎತ್ತಿದವಳಲ್ಲ. ಪತಿಯೇ ಪರದೈವ ಎಂದು ನಂಬಿದವಳು. ದಿನಾಲೂ ಬೆಳಗ್ಗೆ ಗಂಡನ ಮಗ್ಗುಲಿನಿಂದ ಏಳುವಾಗ ಗಂಡನ ಕಾಲಿಗೆ ನಮಸ್ಕರಿಸಿ ನಂತರ ತನ್ನ ದಿನಚರಿಯನ್ನು ಶುರು ಮಾಡುತ್ತಿದ್ದಳು. ಗಂಡ ಅಷ್ಟು ಹಿಂಸೆ ಕೊಡುತ್ತಿದ್ದರೂ ನೀನು ಏನೂ ಹೇಳದೆ ಸುಮ್ಮನಿರುತ್ತೆಯಲ್ಲ ಎಂದು ಯಾರಾದರೂ ಕೇಳಿದರೆ, ಸುಮ್ಮನಿರದೆ ಮತ್ತೇನು ಮಾಡೋಕ್ಕಾಗ್ತದೆ ಹೇಳಿ, ಗಂಜಿ ಕುಡಿದರೂ ಗಂಡನ ಮನೆ ಲೇಸು ಎಂದು ಕೇಳಿದವರ ಬಾಯಿ ಮುಚ್ಚಿಸುತ್ತಿದ್ದಳು. ಇವಳೇ ಮುಂದೆ ನಿಂತು ಅಷ್ಟು ಜನ ಮಕ್ಕಳಿಗೆ ಓದಿಸಿ, ಸತೀಶನಿಗೂ ಕೆಲಸ ಕೊಡಿಸಿ, ಎಲ್ಲರಿಗೂ ಮದುವೆ ಹಬ್ಬ ಮಾಡಿ ಮುಗಿಸಿದ್ದಳು. ಎಷ್ಟೋ ಸಲ ಗಂಡ ಕುಡಿದು ಎಲ್ಲೆಲ್ಲೋ ಬಿದ್ದಿದ್ದಾಗ ಅವಳೇ ಹೋಗಿ ಅವನನ್ನು ಎತ್ತಿಕೊಂಡು ಬಂದು ಮನೆಯಲ್ಲಿ ಮಲಗಿಸಿದ್ದೂ ಇದೆ. ತನ್ನ ಅಡಿಕೆ ತೋಟವನ್ನು ಒತ್ತುವರಿ ಮಾಡಿ ಬೇಲಿ ಹಾಕಿದ್ದ ರಾಮೇಗೌಡನ ಹತ್ತಿರ ಕೋರ್ಟಿನಲ್ಲಿ ವರ್ಷಗಟ್ಟಲೆ ಹೋರಾಟ ಮಾಡಿ ತನ್ನ ಜೀವನಾಧಾರವಾಗಿದ್ದ ಅಡಿಕೆ ತೋಟವನ್ನು ಅವಳು ಉಳಿಸಿಕೊಂಡಿದ್ದಳು. ಹೀಗೆ ರತ್ನಮ್ಮಳು ತನ್ನ ಗಂಡನನ್ನು ನಂಬಿ ಯಾರೂ ಹಣಕಾಸು ಕೊಡದಿದ್ದ ಕಾಲದಲ್ಲಿ ಇವಳೇ ಮುಂದೆ ಹೋಗಿ ಸಾಲ ಸೋಲ ತಂದು ವ್ಯವಹಾರ ಮಾಡಿ ಆ ಹಳ್ಳಿಯಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಳು. ಅವಳು ಅನಕ್ಷರಸ್ಥಳಾಗಿದ್ದರೂ ಕೂಡ ಯಾವ ಸುಶಿಕ್ಷಿತರಿಗೂ ಕಡಿಮೆ ಇಲ್ಲದಂತೆ ಜೀವನದ ದೋಣಿಯನ್ನು ಸಾಗಿಸುವುದರಲ್ಲಿ ನಿಷ್ಣಾತಳಾಗಿದ್ದಳು. ಜೀವನದುದ್ದಕ್ಕೂ ಅಷ್ಟೆಲ್ಲ ಹೋರಾಟ ಮಾಡಿದರೂ ಅವಳು ಎಂದೂ ಸಂಯಮ ಮೀರಲಿಲ್ಲ. ಅವಳೇನಾದರೂ ಸ್ವಲ್ಪ ಎಡವಿದ್ದರೂ ಅವಳ ಜೀವನ ನೌಕೆ ಎಂದೋ ಮುಳುಗಿ ಹೋಗುತ್ತಿರುತ್ತಿತ್ತು. ಸತೀಶ ಆಗಾಗ ತನ್ನ ತಾಯಿ ಮತ್ತು ರೂಪ ಇಬ್ಬರನ್ನೂ ಒಂದು ತಕ್ಕಡಿಯಲ್ಲಿಟ್ಟು ತೂಗಿ ನೋಡಲು ಪ್ರಯತ್ನಿಸುತ್ತಿದ್ದ. ಆಗ ತಾಯಿ ಇರುವ ಕಡೆ ಎಂದೂ ತಕ್ಕಡಿ ನೆಲ ಬಿಟ್ಟು ಏಳುತ್ತಿರಲಿಲ್ಲ. ಸತೀಶನ ಸಹೋದ್ಯೋಗಿ ರಮೇಶ ಸತೀಶನ ಹತ್ತಿರ ಬಂದು, ಸತೀಶ ಇಲ್ಲೇ ಕುಳಿತಿರುತ್ತೀಯೇನೋ, ಮನೆಗೆ ಹೋಗಲ್ವಾ ಎಂದು ಮೈದಡವಿ ಎಬ್ಬಿಸಿದಾಗಲೇ ಸತೀಶ ನಿದ್ದೆಯಿಂದೆದ್ದವನಂತೆ ಗಡಬಡಿಸಿ ಎದ್ದು ತನ್ನ ಕೈ ಗಡಿಯಾರದತ್ತ ನೋಡಿದ. ಆಗಲೇ ಗಂಟೆ 5 ಆಗಿದೆ. ಗಡಿಬಿಡಿಯಿಂದೆದ್ದು ತನ್ನ ಮೇಜಿನ ಮೇಲಿದ್ದ ಫೈಲುಗಳನ್ನೆಲ್ಲ ತೆಗೆದು ಅಲೆಮಾರದಲ್ಲಿ ಇಟ್ಟು ಬೀಗ ಹಾಕಿ ಮನೆಗೆ ಹೊರಡಲು ಅನುವಾದನು. ಹೊರಗಡೆ ನೋಡಿದರೆ ಒಂದೇ ಸಮನೆ ದೋ ಎಂದು ಸುರಿಯುವ ಮಳೆ. ಜರ್ಕಿನ್ ಹಾಕಿಕೊಂಡು ತಲೆಗೆ ಹೆಲ್ಮೆಟ್ ಧರಿಸಿದವನೇ ಒಂದೇ ಸಮನೆ ಸ್ಕೂಟರಿನತ್ತ ನಡೆದ. ಗಾಡಿ ಏರಿ ಮನೆ ಕಡೆ ಪಯಣ ಬೆಳೆಸಿದ. ಮನೆ ಹತ್ತಿರ ಸ್ಕೂಟರ್ ನಿಲ್ಲಿಸಿ ನೋಡಿದ. ಯಾಕೋ ಮನೆಯ ಬಾಗಿಲು ತೆರೆದಂತೆ ಕಂಡಿತು. ಅವನಿಗೆ ಒಮ್ಮೆಲೆ ಅಚ್ಚರಿಯಾಯಿತು. ರೂಪಾಳ ಹತ್ತಿರ ಮನೆಯ ಬೀಗದ ಕೀ ಇದ್ದರೂ ಕೂಡ ಯಾವಾಗಲೂ ತಾನೇ ಮೊದಲು ಬಂದು ಬಾಗಿಲು ತೆರೆಯುವುದು. ಅವಳು ಬರುವುದು ರಾತ್ರಿಯೇ. ಅವನಿಗೆ ಏನೋ ದಿಗಿಲಾಯಿತು. ಹೆಲ್ಮೆಟ್ ತೆಗೆದು ಜರ್ಕಿನ್ ಕಳಚಿ ಪಕ್ಕಕ್ಕಿಟ್ಟು ಮುಂಬಾಗಿಲನ್ನು ದೂಡಿ ಒಳನುಗ್ಗಿದ. ಮನೆಯ ಒಳಗೆಲ್ಲ ಸುತ್ತಾಡಿ ರೂಪಾ ರೂಪಾ ಎಂದು ಕರೆದ. ಯಾರೂ ಮಾತನಾಡಲಿಲ್ಲ. ರೂಪಾಳ ರೂಮ್ನಲ್ಲಿ ಬಟ್ಟೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು.
ಸೀದಾ ಮಲಗುವ ರೂಮ್ಗೆ ನಡೆದ. ಮಲಗುವ ಮಂಚದ ಮೇಲೆ ಒಂದು ಕಾಗದದ ಮಡಿಕೆ ಬಿಡಿಸಿ ನೋಡಿದ. ರೂಪಾಳ ಅಕ್ಷರಗಳು ಕಂಡವು. ಓದಲಾರಂಭಿಸಿದ. ಸತೀಶ, ಇಂದು ನಿನ್ನ ನಾನು ಬಿಟ್ಟು ದೂರ ಹೋಗುತ್ತಿದ್ದೇನೆ. 6 ತಿಂಗಳ ಹಿಂದೆ ನಾನು ನಿನ್ನನ್ನು ಮದುವೆಯಾದದ್ದು ನಿಜ. ಆದರೆ ನಿನ್ನ ಮದುವೆಗೂ ಮೊದಲೇ ನಾನು ಜಯಂತ ಇಬ್ಬರು ರಿಜಿಸ್ಟರ್ ಮದುವೆಯಾಗಿದ್ದೆವು. ನನ್ನ ತಂದೆಗೆ ಈ ವಿಷಯ ತಿಳಿಸಿದರೆ ಜಯಂತ್ ಅನ್ಯ ಜಾತಿಯವನಾದ್ದರಿಂದ ಅವರು ಸುತಾರಾಮ್ ಒಪ್ಪಿಗೆ ನೀಡುತ್ತಿರಲಿಲ್ಲ. ಮೊದಲೇ ಹೃದಯ ಬೇನೆಯಿಂದ ಬಳಲುತ್ತಿದ್ದ ಅವರ ಗತಿ ಏನಾಗುತ್ತೋ ಎಂಬ ಚಿಂತೆಯಿಂದ ನಿನ್ನ ಜೊತೆ ಮದುವೆಗೆ ಒಪ್ಪಿದೆ. ಈಗ ಹೇಗೋ ನನ್ನ ತಂದೆ ತೀರಿಕೊಂಡಿದ್ದಾರೆ. ನಮಗೆ ಹಾದಿ ಸುಗಮವಾಯಿತು. ನಾನು ಈಗ ನನ್ನ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಜಯಂತನ ಜೊತೆಗೆ ಜೀವನ ನಡೆಸಲು ನಿರ್ಧರಿಸಿ ಹೊರಟು ಹೋಗಿದ್ದೇನೆ. ನನ್ನನ್ನು ಹುಡುಕುವ ವ್ಯರ್ಥ ಪ್ರಯತ್ನ ಮಾಡಬೇಡ. ಇಂತಿ ರೂಪಾ ಜಯಂತ್. ಕಾಗದ ಓದಿ ಮುಗಿಸುತ್ತಿದ್ದಂತೆ ಸತೀಶನ ಕಣ್ಣೀರ ಕಟ್ಟೆಯೊಡೆಯಿತು. ನಿಧಾನವಾಗಿ ಸತೀಶ ಗೋಡೆಯನ್ನು ಹಿಡಿದುಕೊಂಡೇ ಕುಸಿದು ಕುಳಿತು. ಹೊರಗಡೆ ಗಾಳಿ, ಮಳೆ, ಸಿಡಿಲು, ಗುಡುಗುಗಳ ಆರ್ಭಟ ಜೋರಾಗಿತ್ತು. ಗಾಳಿಯ ಹೊಡೆತಕ್ಕೆ ಗೋಡೆಗೆ ನೇತು ಹಾಕಿದ್ದ ಗೃಹಿಣಿ ಗೃಹ ಮುಚ್ಚತೆ ಎಂಬ ಫಲಕ ವಿಲಿ ವಿಲಿ ಒದ್ದಾಡಿ ಕಳಚಿ ಕೆಳಗೆ ಬಿದ್ದಿತ್ತು. ಸತೀಶನ ಈ ದುಃಖಭರಿತ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ರೆ ಒಂದು